ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ನಾವು 42ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ನಾವು ನಿಜವಾಗಲೂ ಪ್ರೀತಿಸ್ಬೇಕಾಗಿರೋದು ಭಗವಂತನನ್ನ. ಆದ್ರೆ ನಾವು ಈ ಶರೀರವನ್ನ, ಸೂಕ್ಷ್ಮ ಶರೀರ ಆಗಿರ್ಬೋದು, ಸ್ಥೂಲ ಶರೀರ ಆಗಿರ್ಬೋದು, ಇದನ್ನ ಪ್ರೀತಿಸ್ತೀವಿ. ಯಾಕೆ ಅಂತಂದ್ರೆ ನಾವು ಮರ್ತೋಗಿರೋದ್ರಿಂದ ಅಥವಾ ಈ ಮಾಯೆಗೆ ಒಳಗಾಗಿರೋದ್ರಿಂದ ನಾವು ಆ ರೀತಿ ಮಾಡ್ತೀವಿ. ಆದ್ರೆ ನಿಜವಾಗ್ಲೂ ನೋಡಿದಾಗ ನಾವು ಪ್ರೀತಿಸೋದು ಆ ಆತ್ಮವನ್ನೇನೆ ಅಲ್ವಾ? ಯಾಕೆಂದ್ರೆ ಶರೀರದಿಂದ ಆತ್ಮ ಹೋಗಿದ ತಕ್ಷಣ ಅಳ್ತೀವಿ, ಯಾಕಂದ್ರೆ ಶರೀರ ಅಲ್ಲೇ ಇದೆ, ಆದ್ರೆ ಆತ್ಮ ಹೋಗಿರೋದು. ಆದ್ರೆ ನಾವು ಅಳೋದು ಯಾವ್ದಕ್ಕೆ? ಹೊರಟೋಗ್ಬಿಟ್ಟೆ ನೀನು ಅಂತ ಅಳ್ತೀವಿ ಅಲ್ವಾ? ಅಂದ್ರೆ ನಾವು ಪ್ರೀತಿಸೋದು ಆಕ್ಚುಲ್ ಆಗಿ ಶರೀರವನ್ನಲ್ಲ, ನಾವು ಪ್ರೀತಿಸೋದು ಆ ಚೈತನ್ಯ ಕಿಡಿಯನ್ನ. ಆ ಕಿಡಿ ಇರುತ್ತಲ್ಲ, ಭಗವಂತನ ಒಂದು ಅಂಶ, ಅದನ್ನ ನಾವು ಆತ್ಮ ಅಂತ ಕರಿತೀವಿ. ನಿಜವಾಗ್ಲೂ ಆ ಜೀವದ ಕಿಡಿಯನ್ನ ನಾವು ಪ್ರೀತಿಸೋದೇ ಹೊರತು ದೇಹವನ್ನಲ್ಲ. ಅಂದ್ರೆ ಪ್ರೀತಿಯ ತಳಹದಿ ಯಾವುದು ಅಂತಂದ್ರೆ ಅದು ಆತ್ಮ ಆಗಿರತ್ತೆ, ಆದ್ರೆ ದೇಹ ಅಲ್ಲ. ಮಾಯೆಯಲ್ಲಿ ಇದನ್ನೆಲ್ಲ ಮರ್ತೋಗಿರೋದ್ರಿಂದ ಅವನಲ್ಲೂ ಕೂಡ ಒಂದೇ ಒಂದು ಸಣ್ಣ ತುಣುಕಷ್ಟು ಪ್ರೀತಿ ಮಾತ್ರ ಇರತ್ತೆ. ಎಷ್ಟು ಹೆಚ್ಚು ಹೆಚ್ಚು ನಾವು ಮಾಯಾ ತತ್ವಕ್ಕೆ ಹೊಂದಿಕೊಂಡಿರ್ತೀವೋ, ಅಂದ್ರೆ ಏನು, ಈ ಜಗತ್ತಿಗೆ ಅಂಟುಕೊಂಡಿರ್ತೀವೋ, ಅಷ್ಟು ನಾವು ಈ ಪ್ರೀತಿಯ ಮೂಲ ಸಿದ್ಧಾಂತದಿಂದ ದೂರ ದೂರ ಆಗ್ತಾ ಹೋಗ್ತೀವಿ. ಭಗವಂತನ ಪ್ರೀತಿಯ ಸೇವೆ ಇರುತ್ತಲ್ಲ, ಅದರಲ್ಲಿ ನಾವು ಪ್ರಗತಿಯನ್ನ ಹೊಂದದೇ ಇದ್ರೆ ವಾಸ್ತವವಾಗಿ ಯಾವುದನ್ನು ಕೂಡ ನಾವು ಪ್ರೀತಿಸೋದಕ್ಕಾಗೋದಿಲ್ಲ. ಮೊದಲು ಭಗವಂತ ಬೇರಿಗೆ ನೀರೆರೆದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಆ ಮರದಲ್ಲಿ ಅಲ್ವಾ? ಒಂದೊಂದು ಎಲೆಗೆ ನಾವು ನೀರು ಹಾಕೊಂಡಿರೋಕ್ಕಾಗತ್ತಾ? ಹಾಕಿದ್ರೂ ವೇಸ್ಟ್ ಅದು. ಅದು ಬದುಕೋದೇ ಬೇರಿಗೆ ನೀರೆರೆದಾಗ. ಅದೇ ರೀತಿ ನಮಗೆ ನಿಜವಾಗ್ಲೂ ಪ್ರೀತಿ ಅನ್ನೋದು, ಎಲ್ಲರನ್ನೂ ನಾವು ಪ್ರೀತಿಸ್ಬೇಕು ಅಂತಂದ್ರೆ ಮೂಲವನ್ನ ಮೊದಲು ನಾವು ಪ್ರೀತಿಸೋದನ್ನ ಕಲಿಬೇಕು. ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರಸ್ತುತ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನ ಮೇಲೆ ಪ್ರೇಮವನ್ನು ಕೇಂದ್ರೀಕರಿಸುವುದಕ್ಕೆ ಅವಧಾರಣೆ ಕೊಡಲಾಗಿದೆ. ಇಲ್ಲಿ ಕುರಿಯಾತ್ ಎಂಬ ಶಬ್ದವು ಮುಖ್ಯವಾಗಿದೆ. ಅಂದ್ರೆ ಒಬ್ಬನು ಅದನ್ನು ಮಾಡಲೇಬೇಕು. ನಾವು ಪ್ರೇಮ ತತ್ವಕ್ಕೆ ಹೆಚ್ಚು ಹೆಚ್ಚು ಆಸಕ್ತರಾಗಬೇಕೆಂಬುದನ್ನು ದೃಢಪಡಿಸಲು ಆ ಶಬ್ದವನ್ನು ಪ್ರಯೋಗಿಸಲಾಗಿದೆ. ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಆ ಭಗವಂತನ ಮೇಲೆ ನಾವು ಪ್ರೀತಿಯನ್ನ ಕೇಂದ್ರೀಕರಿಸೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕುರಿಯಾತ್ ಅನ್ನುವಂಥ ಶಬ್ದ ಇಲ್ಲಿ ಮುಖ್ಯ. ಏನು ಕುರಿಯಾತ್ ಅಂತಂದ್ರೆ ಒಬ್ಬನು ಅದನ್ನ ಮಾಡಲೇಬೇಕು ಅಂತ ಅರ್ಥ. ನೀನು ಈ ರೀತಿ ಮಾಡಲೇಬೇಕು ಅಂದ್ರೆ ಏನೋ, ಭಗವಂತನಿಗೆ ಪ್ರೀತಿಸೋದನ್ನ ನೀನು ಮಾಡಲೇಬೇಕು ಅಂತ. ನಾವು ಪ್ರೇಮ ತತ್ವಕ್ಕೆ ಹೆಚ್ಚು ಹೆಚ್ಚು ಆಸಕ್ತರಾಗಬೇಕು ಅನ್ನೋದನ್ನ ಖಡಾಖಂಡಿತವಾಗಿ ಹೇಳೋದಕ್ಕೆ, ದೃಢಪಡಿಸೋದಕ್ಕೆ ಈ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ವಿಭಿನ್ನಾಂಶ ಆಧ್ಯಾತ್ಮ ಜೀವಿಯು ಮಾಯಾ ಪ್ರಭಾವವನ್ನು ಅನುಭವಿಸುತ್ತಾನೆ, ಆದರೆ ಅದು ಪರಮಾತ್ಮನನ್ನು ಪ್ರಭಾವಗೊಳಿಸಲಾರದು. ಮಾಯಾವಾದಿ ದಾರ್ಶನಿಕರು ಜೀವಾತ್ಮನ ಮೇಲೆ ಮಾಯೆಯ ಪ್ರಭಾವವನ್ನು ಒಪ್ಪಿಕೊಳ್ಳುತ್ತಾ ಪರಮಾತ್ಮನೊಂದಿಗೆ ಐಕ್ಯವಾಗಲು ಇಚ್ಛಿಸುತ್ತಾರೆ. ಆದರೆ ಪರಮಾತ್ಮನ ಬಗ್ಗೆ ಅವರಿಗೆ ನಿಜವಾದ ಪ್ರೇಮವಿಲ್ಲದಿರುವುದರಿಂದ ಅವರು ಮಾಯೆಯ ಪ್ರಭಾವಕ್ಕೆ ಬದ್ಧರಾಗಿಯೇ ಎಂದೆಂದಿಗೂ ಉಳಿಯುತ್ತಾರೆ ಮತ್ತು ಪರಮಾತ್ಮನ ಸಮೀಪಕ್ಕೆ ಹೋಗಲು ಅಸಮರ್ಥರಾಗುತ್ತಾರೆ. ಈ ಅಸಾಮರ್ಥ್ಯಕ್ಕೆ ಅವರಿಗಿರುವ ಪರಮಾತ್ಮ ಪ್ರೇಮದ ಕೊರತೆಯೇ ಕಾರಣವಾಗಿರುತ್ತದೆ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವಿಭಿನ್ನಾಂಶ ಆಧ್ಯಾತ್ಮ ಜೀವಿ ಅಂದ್ರೆ ನಾವು ಭಗವಂತನಿಂದಾನೇ ಬಂದಿರುವಂತಹ ಒಂದು ಕಿಡಿ ಆದ್ರೂ ಕೂಡ ನಾವು ಭಗವಂತನಿಂದ ವಿಭಿನ್ನಾಂಶ ಆಗಿರೋದ್ರಿಂದ ನಮ್ಮನ್ನ ವಿಭಿನ್ನಾಂಶ ಅಂತ ಕರೀತಾರೆ. ನಾವು ಆಧ್ಯಾತ್ಮ ಜೀವಿಗಳೇ, ಆದ್ರೆ ನಾವು ವಿಭಿನ್ನಾಂಶ. ನಾವೇನ್ ಮಾಡಿದೀವಿ? ಮಾಯೆಯ ಪ್ರಭಾವವನ್ನ ನಾವು ಅನುಭವಿಸ್ತೀವಿ. ಮಾಯೆಯಿಂದ ನಮಗೇನೇನು ಬರುತ್ತೋ ಅದನ್ನೆಲ್ಲ ಅನುಭವಿಸ್ತಾ ಹೋಗ್ತೀವಿ. ಆದ್ರೆ ಅದು ಪರಮಾತ್ಮನನ್ನ ಪ್ರಭಾವಗೊಳಿಸೋದಿಲ್ಲ. ಅಂದ್ರೆ ಮಾಯೆಗೆ ಒಳಗಾಗಿ ನಾವೇನಾದ್ರೂ ಮಾಡಿದ್ರೆ ಅದು ಭಗವಂತನನ್ನ ಏನಾದ್ರೂ ಪ್ರಭಾವ ಮಾಡಕ್ಕಾಗತ್ತಾ? ಇಲ್ಲ. ಆದ್ರೆ ಮಾಯಾವಾದಿಗಳು ಏನು ಮಾಡ್ತಾರೆ ಅಂತಂದ್ರೆ, ಜೀವಾತ್ಮನ ಮೇಲೆ ಮಾಯೆಯ ಪ್ರಭಾವವನ್ನ ಒಪ್ಕೊಳ್ತಾರೆ, ಜೊತೆಗೆ ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಿಜವಾಗ್ಲೂ ಅವರಿಗೆ ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಅವರು ಮಾಯೆಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಅದಕ್ಕೆ ಯಾವಾಗ್ಲೂ ಅವರು ಬದ್ಧರಾಗೇ ಇರ್ತಾರೆ. ಅವರು ಭಗವಂತನನ್ನ ಪ್ರೀತಿಸೋದು, ಅವನನ್ನ ಒಡೆಯ ಅಂತ ಒಪ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ.
ಆದರೆ ಅವ್ರೇನು ಮಾಡ್ತಾರೆ, ಹೌದು ಜೀವಾತ್ಮನ ಮೇಲೆ ಮಾಯೆಯ ಪ್ರಭಾವ ಇದೆ ಅನ್ನೋದನ್ನು ಒಪ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಅವರು ಪರಮಾತ್ಮನನ್ನು ಪ್ರೀತಿಸೋದಿಲ್ಲ. ಅದಕ್ಕೋಸ್ಕರ ಅವರು ಹಾಗೇ ಇರ್ತಾರೆ. ಪರಮಾತ್ಮನ ಹತ್ರಕ್ಕೆ ಹೋಗೋದಕ್ಕೂ ಕೂಡ ಅವರು ಅಸಮರ್ಥರಾಗ್ತಾರೆ. ಇಲ್ಲಿಂದ ನಮಗೆ ಒಂದು ಏನು ಗೊತ್ತಾಗುತ್ತೆ ಅಂತಂದರೆ, ಭಗವಂತನನ್ನು ಪ್ರೀತಿಸಿದಾಗ ಮಾತ್ರ ನಾವು ಅವನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಅಸಾಧ್ಯವಾಗುತ್ತೆ. ಈ ಅಸಾಮರ್ಥ್ಯ ಇರುವಂಥ ಅವರಿಗೆ ಆ ಪರಮಾತ್ಮನ ಕೊರತೆಯೇ ಕಾರಣವಾಗಿರುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಶ್ರೀಮಂತನಾದ ಕೃಪಣಗೆ ತನ್ನ ಐಶ್ವರ್ಯವನ್ನು ಹೇಗೆ ಉಪಯೋಗಿಸಬೇಕೆಂಬುದು ತಿಳಿದಿರುವುದಿಲ್ಲ. ಆದುದರಿಂದ ತಾನು ಅತಿ ಶ್ರೀಮಂತನಾಗಿದ್ದರೂ ಅವನ ಕಾರ್ಪಣ್ಯ ವರ್ತನೆಯು ಅವನನ್ನು ಎಂದೆಂದಿಗೂ ಬಡವನನ್ನಾಗಿ ಇರಿಸುವುದು. ಅದಕ್ಕೆ ಬದಲಾಗಿ ಐಶ್ವರ್ಯವನ್ನು ಹೇಗೆ ಉಪಯೋಗಿಸಬೇಕೆಂಬುದನ್ನು ಅರಿತವನು ಸ್ವಲ್ಪ ಮಾತ್ರ ಜಮಾ ಹಣವಿದ್ದರೂ ಬೇಗನೆ ಶ್ರೀಮಂತನಾಗಬಲ್ಲನು. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇದಕ್ಕೆ. ಈಗ ಒಬ್ಬ ಶ್ರೀಮಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಕೃಪಣ ಬೇರೆ, ಅಂದರೆ ಜಿಪುಣ. ಅವನು ತನ್ನ ಹತ್ರ ಇರುವಂತಹ ಐಶ್ವರ್ಯವನ್ನು ಯಾವ ರೀತಿ ಉಪಯೋಗಿಸೋದು ಅನ್ನೋದೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಅದು ಗೊತ್ತಿಲ್ಲ ಅಂತಂದಮೇಲೆ ಅವನ ಹತ್ರ ಅಷ್ಟೆಲ್ಲ ಐಶ್ವರ್ಯ ಇದ್ರೂ ಕೂಡ ಆ ಜಿಪುಣತನ ಇರೋ ಕಾರಣದಿಂದ ಅವನು ಬಡವನಾಗೇ ಇರ್ತಾನೆ. ಅವನ ಹತ್ರ ಕೋಟಿಗಟ್ಟಲೆ ಇದ್ದರೂ ಕೂಡ ಜಿಪುಣತನ ಇರೋದ್ರಿಂದ ಬರೀ ಹಳೆ ಶರ್ಟು ಪ್ಯಾಂಟ್ ಹಾಕ್ಕೊಂಡಿರೋದು, ಎಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೋ ಅಂತ ತಿಂದೇ ಇರೋದು, ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ಈಗ ಬಡವರಿಗೇನೋ ದುಡ್ಡಿರೋದಿಲ್ಲ, ಅದಕ್ಕೆ ಅವರು ಆ ರೀತಿ ಇರ್ತಾರೆ. ಆದರೆ ಈ ಜಿಪುಣನಾಗಿ ಶ್ರೀಮಂತನಾಗಿರ್ತಾನಲ್ಲ, ಅವನು ಹೇಗಿರ್ತಾನೆ ಅಂದರೆ ಅವನ ಹತ್ರ ಹಣ ಅಂತಸ್ತು ಎಲ್ಲ ಇದ್ದರೂ ಕೂಡ ಅವನು ಬಡವನಾಗಿ ಅವನು ತನ್ನ ಜೀವನವನ್ನು ಕಳೀತಾ ಇರ್ತಾನೆ ಅನ್ನೋದು ಇದರ ಅರ್ಥ. ಅದಕ್ಕೋಸ್ಕರನೇ ಅವನ ಹತ್ರ ಹಣ ಇದ್ದರೂ ಶ್ರೀಮಂತನಾಗಿದ್ದರೂ ಆ ಕೃಪಣತೆ ಇರುವ ಕಾರಣದಿಂದ ಅವನು ಬಡವನನ್ನಾಗಿ ಅದು ಇರಿಸುತ್ತೆ. ಅದ್ರ ಬದಲಾಗಿ ಐಶ್ವರ್ಯನೇ ಇರೋದಿಲ್ಲ ಅವನ ಹತ್ರ, ಅಥವಾ ಸ್ವಲ್ಪ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಐಶ್ವರ್ಯವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿರುತ್ತಲ್ಲ, ಅವನು ಸ್ವಲ್ಪ ಹಣ ಇದ್ದರೂ ಕೂಡ ಅವನು ಬೇಗ ಶ್ರೀಮಂತನಾಗಬಹುದು. ಯಾಕಂದರೆ ಅವನಿಗೆ ಅಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಅಷ್ಟೊಂದು ಬುದ್ಧಿವಂತಿಕೆ ಇರುತ್ತೆ. ಅದಕ್ಕೋಸ್ಕರ ಅದೇ ರೀತಿ ನಮಗೆ ವಿಷಯನೇ ಗೊತ್ತಿಲ್ಲ ಅಂತಂದರೆ ಈ ಮನುಷ್ಯ ಜನ್ಮ ಸಿಕ್ಕಿನೂ ಏನು ಪ್ರಯೋಜನ ಅಲ್ವಾ? ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಬರಲಿಲ್ಲ ಅಂತಂದಮೇಲೆ ಇದ್ದು ಏನು ಪ್ರಯೋಜನ? ಅದು ಕೂಡ ಒಂದು ಯೋಚನೆ ಬರುತ್ತಲ್ವಾ. ಕಣ್ಣುಗಳು ಮತ್ತು ಸೂರ್ಯನು ಬಹಳ ನಿಕಟ ಸಂಬಂಧ ಉಳ್ಳವು. ಏಕೆಂದರೆ ಸೂರ್ಯನ ಬೆಳಕಿಲ್ಲದೆ ಕಣ್ಣುಗಳು ನೋಡಲಾರವು. ಆದರೆ ದೇಹದ ಇತರ ಭಾಗಗಳು ಶಾಖಕ್ಕೆ ಮೂಲನಾದ ಸೂರ್ಯನಲ್ಲಿ ಆಸಕ್ತವಾಗಿ ಸೂರ್ಯನಿಂದ ಕಣ್ಣುಗಳು ಪಡೆಯುವ ಪ್ರಯೋಜನಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತವೆ. ಸೂರ್ಯನ ಬಗ್ಗೆ ಒಲವಿಲ್ಲದೆ ಕಣ್ಣುಗಳು ಸೂರ್ಯ ರಶ್ಮಿಗಳನ್ನು ತಾಳಲಾರವು. ಅಥವಾ ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅಂತಹ ಕಣ್ಣುಗಳಿಗೆ ಸೂರ್ಯ ಕಿರಣಗಳ ಉಪಯೋಗವನ್ನು ತಿಳಿಯುವ ಸಾಮರ್ಥ್ಯವಿರುವುದಿಲ್ಲ. ಹಾಗೆಯೇ ಕೇವಲ ಅನುಭವ ಜ್ಞಾನದ ದಾರ್ಶನಿಕರು ಬ್ರಹ್ಮದ ಬಗ್ಗೆ ತಾತ್ವಿಕ ಜ್ಞಾನವುಳ್ಳವರಾದರೂ ಪರಮ ಬ್ರಹ್ಮನ ಅನುಗ್ರಹದ ಉಪಯೋಗವನ್ನು ಪಡೆಯಲಾರರು. ಏಕೆಂದರೆ ಅವರಲ್ಲಿ ಪ್ರೇಮದ ಕೊರತೆ ಇರುತ್ತದೆ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಕಣ್ಣು ಮತ್ತು ಸೂರ್ಯ ಎರಡೂ ಕೂಡ ತುಂಬ ಹತ್ತಿರದ ಸಂಬಂಧ ಇರುವಂಥವ್ರು. ಯಾಕೆ ಅಂತಂದರೆ ಸೂರ್ಯನ ಬೆಳಕಿಲ್ಲದೆ ಕಣ್ಣು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬೆಳಕಿದ್ರೆ ತಾನೇ ನೋಡೋದಕ್ಕೆ ಸಾಧ್ಯ. ಆದರೆ ದೇಹದ ಇನ್ನೂ ಬೇರೆ ಬೇರೆ ಭಾಗಗಳು ಶಾಖಕ್ಕೆ ಮೂಲನಾಗಿರುವಂತಹ ಸೂರ್ಯನಲ್ಲಿ ಆಸಕ್ತವಾಗಿ ಆ ಸೂರ್ಯನಿಂದ ಕಣ್ಣನ್ನು ಪಡೆಯುವ ಪ್ರಯೋಜನಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ಪಡೀತವೆ. ಅಂದರೆ ಸೂರ್ಯನಿಗೆ ಕಣ್ಣು ತುಂಬ ಹತ್ತಿರ ಆದರೂ ಕೂಡ ಸೂರ್ಯನಿಂದ ಕಣ್ಣುಗಳು ಪಡೆಯುತ್ತಲ್ಲ ಪ್ರಯೋಜನ, ಅಂದರೆ ಅದರಿಂದ ಏನು ಉಪಯೋಗ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಉಪಯೋಗವನ್ನು ದೇಹದ ಬೇರೆ ಭಾಗಗಳು ಪಡೆಯುತ್ತೆ. ಈಗ ಸೂರ್ಯನ ಬಗ್ಗೆ ಇಷ್ಟನೇ ಇಲ್ಲದೆ ಇರುವಂತಹ ಕಣ್ಣುಗಳು ಸೂರ್ಯ ರಶ್ಮಿಯನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಥವಾ ಇನ್ನೂ ಬೇರೆ ರೀತಿ ಹೇಳಬೇಕು ಅಂತಂದರೆ ಕಣ್ಣುಗಳಿಗೆ ಸೂರ್ಯ ಕಿರಣಗಳ ಉಪಯೋಗವನ್ನು ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಇರೋದಿಲ್ಲ ಅದಕ್ಕೆ. ಈಗ ಕಣ್ಣು ಯೋಚನೆ ಮಾಡೋ ಶಕ್ತಿ ಇರುತ್ತಾ ಅಥವಾ ತಿಳ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಅದಕ್ಕಿರುತ್ತಾ? ಇಲ್ಲ. ಅದೇ ರೀತಿ ಕೇವಲ ಅನುಭವ ಜ್ಞಾನದ ದಾರ್ಶನಿಕರು, ಅಂದರೆ ಈಗ ಧರ್ಮಗ್ರಂಥಗಳಲ್ಲಿ ಬೇರೆಯವರು ಅನುಭವ ಪಟ್ಟು ಹೇಳಿರೋದನ್ನು ಅವ್ರು ತಿಳ್ಕೊಳ್ಳಲ್ಲ, ನಾವೇ ಅನುಭವಿಸ್ಬೇಕು ಆಗಲೇ ನಾವು ಒಪ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಇರುವಂಥ ದಾರ್ಶನಿಕರು ಬ್ರಹ್ಮದ ಬಗ್ಗೆ
ತಾತ್ವಿಕವಾಗಿ ಅವರು ಜ್ಞಾನ ಇದ್ರೂ ಕೂಡ ಆ ಭಗವಂತನ ಅನುಗ್ರಹದ ಉಪಯೋಗವನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಅನುಗ್ರಹ ಸಿಗಬೇಕು ಅಂತಂದ್ರೆ ಭಗವಂತನನ್ನ ನಾವು ಪ್ರೀತಿಸ್ಬೇಕು. ನಮ್ಮ ಪ್ರೀತಿಯನ್ನ ನೋಡಿ ಅವನು ಆಮೇಲೆ ನಮಗೆ ಅನುಗ್ರಹವನ್ನ ತೋರಿಸೋದಲ್ವಾ. ಸೊ ಇಲ್ಲಿ ಅವನಿಗೆ ತಾತ್ವಿಕ ಜ್ಞಾನ ಇದೆ, ಆದ್ರೆ ಪ್ರೀತಿನೇ ಇಲ್ಲ ಅಂತಂದ್ರೆ ಅವನ ಅನುಗ್ರಹ ಎಲ್ಲಿ ಸಿಗೋದಕ್ಕೆ ಸಾಧ್ಯ? ಅದಕ್ಕೆ ಅವರಿಗೆ ಭಗವಂತನ ಅನುಗ್ರಹ ಅನ್ನೋದು ಸಿಗೋದಿಲ್ಲ. ಎಷ್ಟೋ ಮಂದಿ ನಿರಾಕಾರವಾದಿಗಳಾದ ದಾರ್ಶನಿಕರು ಕೊನೆಯ ತನಕವೂ ಮಾಯೆಯ ಪ್ರಭಾವದ ಅಡಿಯಲ್ಲಿ ಉಳಿದಿರುತ್ತಾರೆ. ಏಕೆಂದರೆ ಅವರು ಬ್ರಹ್ಮತತ್ವದ ಪ್ರಾಯೋಗಿಕ ಜ್ಞಾನದಲ್ಲಿ ನಿರತರಾಗಿದ್ದರೂ ಬ್ರಹ್ಮದ ಬಗ್ಗೆ ಪ್ರೇಮ ವೃದ್ಧಿ ಮಾಡುವುದಿಲ್ಲ. ಮಾತ್ರವಲ್ಲ, ಅವರ ದೋಷಯುಕ್ತ ವಿಧಾನದಿಂದಾಗಿ ಪ್ರೇಮ ವೃದ್ಧಿಗೆ ಅವಕಾಶವೂ ಇರುವುದಿಲ್ಲ. ಇದು ಹೇಗೆ ಅಂತಂದ್ರೆ ನೋಡಿ, ಎಷ್ಟೋ ಜನ ನಿರಾಕಾರವಾದಿಗಳು ಇರ್ತಾರೆ. ಅವರಿಗೆ ಭಗವಂತ ಅಂದ್ರೆ ಇಷ್ಟ ಇರೋದಿಲ್ಲ, ಅದ್ರ ಬಗ್ಗೆ ನಂಬಿಕೆ ಇರೋದಿಲ್ಲ. ಅವ್ರು ಕೊನೆ ತನಕ ಮಾಯೆಯ ಪ್ರಭಾವದಲ್ಲೇ ಇದು ಬಿಡ್ತಾರೆ. ಯಾಕೆ ಅಂತಂದ್ರೆ ಅವರು ಬ್ರಹ್ಮತತ್ವದ ಪ್ರಾಯೋಗಿಕ ಜ್ಞಾನದಲ್ಲಿ ಅಂದ್ರೆ ತತ್ವಗಳನ್ನ ತಿಳ್ಕೊಂಡು ಅದರಲ್ಲೇ ಇರ್ತಾರೆ ಹೊರತು ಅವರಿಗೆ ಭಗವಂತನ ಬಗ್ಗೆ ಸ್ವಲ್ಪನೂ ಕೂಡ ಪ್ರೇಮನೇ ಬರೋದಿಲ್ಲ. ಅವ್ರು ಬರೀ ತಿಳ್ಕೊಳ್ಳೋದು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಅಥವಾ ಭಗವಂತನ ಬಗ್ಗೆ ಅವನ ಪ್ರೀತಿಯನ್ನ ಬೆಳೆಸ್ಕೊಳ್ಳೋದು ಯಾವುದು ಬರೋದಿಲ್ಲ. ಅಷ್ಟೇ ಅಲ್ಲ, ದೋಷಯುಕ್ತ ವಿಧಾನದಿಂದ ಅಂದ್ರೆ ಅವರು ಭಗವಂತನಲ್ಲಿ ದೋಷ ಕೂಡ ಕಾಣೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಕಾರಣ ಇರೋದ್ರಿಂದ ಅವರ ಪ್ರೀತಿಯಲ್ಲಿ ವೃದ್ಧಿ ಅನ್ನೋದು ಕೂಡ ಆಗೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೂರ್ಯದೇವನ ಭಕ್ತನು ದೃಷ್ಟಿಶೂನ್ಯನಾದರೂ ಸೂರ್ಯದೇವನನ್ನು ಅವನಿರುವಂತೆಯೇ ಈ ಲೋಕದಿಂದಲೇ ಕಾಣಬಲ್ಲನು. ಆದರೆ ಸೂರ್ಯ ಭಕ್ತನಲ್ಲದವನು ಸೂರ್ಯನ ಪ್ರಖರವಾದ ಕಿರಣವನ್ನೇ ತಾಳಿಕೊಳ್ಳಲಾರನು. ಹಾಗೆಯೇ ಒಬ್ಬನು ಜ್ಞಾನಿಯ ಮಟ್ಟದಲ್ಲಿ ಇಲ್ಲವಾದರೂ ಭಕ್ತಿ ಸೇವೆಯಿಂದ ತನ್ನ ಪರಿಶುದ್ಧ ಪ್ರೇಮದ ಪ್ರಗತಿಯ ಕಾರಣದಿಂದ ದೇವೋತ್ತಮ ಪುರುಷನನ್ನು ತನ್ನೊಳಗೆ ಕಾಣಬಲ್ಲನು. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಒಬ್ಬನು ದೇವೋತ್ತಮನಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಅದರಿಂದ ಸ್ಪರ್ಧಾತ್ಮಕ ಸಮಸ್ಯೆಗಳೆಲ್ಲವೂ ಪರಿಹಾರಗೊಳ್ಳುವವು. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ಒಬ್ಬ ಸೂರ್ಯನ ಭಕ್ತ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಕಣ್ಣಿರೋದಿಲ್ಲ, ಆದರೆ ಅವನು ಸೂರ್ಯ ದೇವನನ್ನ ಅವನು ಹೇಗಿದಾನೋ ಹಾಗೆ ಈ ಲೋಕದಿಂದನೇ ಅವನು ಆ ಸೂರ್ಯ ದೇವನನ್ನ ನೋಡಬಹುದು. ಯಾಕೆ? ಅವನು ನೋಡ್ಬೇಕಾಗಿರೋದು ಈ ಕಣ್ಣುಗಳಿಂದ ಅಲ್ಲ, ಅವನು ಒಳಗಣ್ಣಿನಿಂದ ನೋಡ್ಬೇಕಾಗಿರುವಂಥದ್ದು ಸೂರ್ಯನನ್ನ ಅಲ್ವಾ. ಅದಕ್ಕೋಸ್ಕರನೇ ದೃಷ್ಟಿಶೂನ್ಯನಾದ್ರೂ ಕೂಡ ಅವನು ಆ ಸೂರ್ಯ ದೇವನನ್ನ ಅವನು ಇದ್ದಾಗೆ ಈ ಲೋಕದಿಂದನೇ ನೋಡ್ತಾನೆ. ಆದರೆ ಸೂರ್ಯ ಭಕ್ತನ ಆಗದೆ ಇರೋವಂಥವ್ನು ಇರ್ತಾನಲ್ಲ, ಅವನು ಸೂರ್ಯನನ್ನಲ್ಲ, ಆ ಒಂದು ಪ್ರಖರವಾದ ಕಿರಣ ಇರುತ್ತಲ್ಲ, ತುಂಬಾ ಆ ಕಿರಣಗಳ ಒಂದು ಶಾಖ ಇರುತ್ತಲ್ಲ, ಅದನ್ನೇ ತಡ್ಕೊಳ್ಳಲ್ಲ ಅವನು ಅಲ್ವಾ. ಅದು ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಒಬ್ಬ ಭಕ್ತನಾಗಿರೋನು, ಸೂರ್ಯನ ಭಕ್ತ, ಸೂರ್ಯನನ್ನ ತನ್ನ ಒಳಗಣ್ಣಿನಿಂದಾನೇ ಅವನು ನೋಡಬಲ್ಲ. ಆದರೆ ಸೂರ್ಯ ಭಕ್ತನಾಗದೆ ಇರೋನು ಅವನ ಕಿರಣಗಳನ್ನೇ ತಡ್ಕೊಳ್ಳಲ್ಲ ಅಂದಮೇಲೆ ಇನ್ನು ಅವನು ನೋಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ. ಅದೇ ರೀತಿ ಒಬ್ಬ ಜ್ಞಾನಿಯ ಮಟ್ಟದಲ್ಲಿ ಇಲ್ಲ ಅಂತಂದ್ರು, ಈಗ ಜ್ಞಾನಿ ತುಂಬಾ ತಿಳುವಳಿಕೆ ಇರುತ್ತೆ, ಆದರೆ ಒಬ್ಬ ಭಕ್ತನಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತಂದ್ರು ಕೂಡ ಅವನು ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡ್ತಾನೆ ಅವನು ತನ್ನ ಒಳಗಡೆನೆ ಅವನು ಆ ಭಗವಂತನ ದರ್ಶನವನ್ನ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಪ್ರೀತಿಗಷ್ಟು ತಾಕತ್ತಿದೆ ಅಂತ ಅರ್ಥ. ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಆ ಭಗವಂತನಲ್ಲಿ ನಮಗೆ ಪ್ರೀತಿ ಬರಬೇಕು. ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಆ ಪ್ರಯತ್ನವನ್ನ ಮಾಡಬೇಕು. ಇನ್ನು ಬೇರೆ ಯಾವುದೇ ಆದರೂ ಕೂಡ ಅದರಿಂದ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಿಲ್ಲ. ಆದರೆ ಯಾವಾಗ ನಾವು ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸ್ಕೊಳ್ತೀವೋ ಅದರಿಂದ ಎಂಥ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.